ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಮಾಜಿ ಸಚಿವ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಜರುಗಿತು. ಜನಪ್ರಿಯ ಜನನಾಯಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ವಿಜಯಪುರ ನಗರದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿ ಪರಿಸರ ಸಂರಕ್ಷಣೆ ಮಹತ್ವವನ್ನು ಸಾರುವ ಉದ್ದೇಶದಿಂದ ವಿವಿಧ ಜಾತಿಯ ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶಿಕ್ಷಣದ ಜೊತೆಗೆ ಪರಿಸರದ ಕಾಳಜಿಯು ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಎಪಿ ಬಳಗ ಹಾಗೂ ಗೆಳೆಯರ ಬಳಗದ ಸದಸ್ಯರು ಭಾಗವಹಿಸಿ ಮಾಜಿ ಸಚಿವರಾದ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೆ 58ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಅವರ ಸಾಮಾಜಿಕ ಹಾಗೂ ಜನಪರ ಸೇವೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅಣ್ಣನಾದ ಅಪ್ಪಾಸಾಹೇಬ್ ಪಟ್ಟಣ 58ನೇ ಜನ್ಮ ಪ್ರಯುಕ್ತ ನಮ್ಮ ಎಪಿ ಬಳಗದವರು ಅದು ಗುರುಗುಲಗೇರಿ ಬಾಬು ಜಗದಾಳೆ ಒಂದು ಹೋಲಿಕೆ ಮೇರೆಗೆ ಗೌರ್ಮೆಂಟ್ ಶಾಲೆಯಲ್ಲಿ ಏನಾದ್ರು ಮಾಡೋಣ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರು. ಕೇಳ್ಕೊಂಬ ಆಚಾರ್ಯವ್ರಿಗೆ ಪ್ರಿನ್ಸಿಪಲ್ ಕೇಳ್ಕೊಂಬ ಅವರು ಬ್ಯಾಗ್ ನಮ್ಮ ಕೊರತೆ ಬಾಳ ಹುಡುಗರಿಗೆ ಬ್ಯಾಗೇ ಕೊಡ್ಸ್ರಿ, ಬುಕ್ ಕೈ ಹಿಡ್ಕೊಂಡ್ ಬರ್ತಾರ ಹೇಳಿದ್ರು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ 10 ನಂಬರ್ ಶಾಲೆ ನಾನು ಇಲ್ಲೇ ಕಲ್ತದ್ದು. ನಮ್ದು ಇಲ್ಲಿ ಎಜುಕೇಶನ್ 10 ನಂಬರ್ ಶಾಲೆಯಲ್ಲಿ ಸಾಹೇಬ್ರ ಮಗಳನ್ನು ಗೌರ್ಮೆಂಟ್ ಹಾಸ್ಕೂಲ್ದಾಗೆ ಕಲ್ತಿದ್ವು. ಹಾಗೆ ಗೌರ್ಮೆಂಟ್ ಹಾಸ್ಕೂಲ್ದಾಗ ಏನಾದ್ರು ಮಾಡೋದು ಇಲ್ಲಿ ಕಲ್ತವ್ರು ಯಾರು ಹಿಂದುಳಿಯಂಗಿಲ್ಲ, ಇಲ್ಲಿ ಎಲ್ಲಾರು ಕಲ್ತವ್ರು ಮುಂದೆ ಹೋಗ್ತಾರ ಅಂತೇಳಿ ಇಲ್ಲಿ ವಿಷಯ ಕಾರ್ಯಕ್ರಮ ಸಸಿ ನಡು ಕಾರ್ಯಕ್ರಮ ಬ್ಯಾಗ್ ವಿತರಣೆ ಸುಮಾರು 150 ಬ್ಯಾಗ್ ವಿತರಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ಸಾಹೇಬ್ರ ಒಂದು ಆಸೆ ಇತ್ತು, ಒಟ್ಟು ಸರಳ ಕಾರ್ಯಕ್ರಮ ಮಾಡ್ರಿ, ಅದು ಅದ್ರ ಮನೆ ಖರ್ಚು ಮಾಡೋದಂತ ಮಾಡ್ಬೇಡ್ರಿ. ಸಸಿ ನಡು ಬ್ಲಡ್ ಕ್ಯಾಂಪ್ ಇದೆ, ಬ್ಲಡ್ ಕ್ಯಾಂಪ್ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ. ಇವತ್ತಿನ ನಮ್ಮ ನಗರದ ಮಾಜಿ ಶಾಸಕರು ಅನ್ನುವಂತ ಶ್ರೀ ಮಾಜಿ ಸಚಿವರು, ಜವಳಿ ಖಾತೆ ಸಚಿವರು ಅವರ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಈ ಶಾಲೆಯಲ್ಲಿ 58ನೇ ಜನ್ಮದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಅದೇ ಈ ಕಾರ್ಯಕ್ರಮದ ಅಂಗವಾಗಿ ಈ ನಮ್ಮ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ. ಅದೇ ರೀತಿ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇಂಥ ಒಂದು ಕಾರ್ಯಕ್ರಮ ನಿರ್ವಹಿಸುತ್ತಾ ನಮ್ಮ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ನಿರ್ವಹಿಸಿ ಇನ್ನೂ ಹೆಚ್ಚಿನ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ದಯಪಾಲಿಸುತ್ತಾ ಹಾರೈಸುತ್ತಾ ನಮ್ಮ ಶಾಲೆ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾರೆ. ಮತ್ತೆ ತಿರುಗಿ
ಯಾವಾಗೂ ಮಾತಾಡುವಾಗ ಮಾಜಿ ಅನ್ಲಿಕ್ಕೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಅವ್ರು ಯಾವಾಗೂ ಕೂಡ ಹಾಲಿನೇ ಮಾಜಿ ಶಾಸಕರು, ಮಾಜಿ ಸಚಿವರು ಅಂತ ಕರೆಯೋಕ್ಕಿಂತ ಜನಪ್ರಿಯ ನಮ್ಮೆಲ್ಲರ ಹಿರಿಯ ಅಣ್ಣ, ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಿ ಇವತ್ತು 58ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ಅತ್ಯಂತ ಪ್ರೀತಿಯ ಸಹೋದರ, ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು, ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಅಧ್ಯಕ್ಷರು ಆದಂಥ ಈರಣ್ಣ ಪಟ್ಟಣ ಶೆಟ್ಟಿ ಅವರೇ, ಆತ್ಮೀಯ ಸ್ನೇಹಿತರೆ, ಬಹಳ ಸಂತೋಷದ ಗಳಿಗೆ ಅಂತ ನಾನು ಭಾವಿಸ್ತೀನಿ. ನಾನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಮನೆ ಎದುರಿಗೆ ಒಂದು 10 ವರ್ಷ ಅಲ್ಲಿದ್ದೆ. ನನ್ನ ಮಕ್ಕಳನ್ನು ಕೂಡ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ನಿರಂತರವಾಗಿ ನಮ್ಮ ಕುಟುಂಬದ ಮೇಲೆ ಸದಾ ಬರೀ ಕೇವಲ ನನ್ನ ವೈಯಕ್ತಿಕ ಅಲ್ಲ, ಸಾಮಾಜಿಕವಾಗಿ ಅತ್ಯಂತ ಮಾರ್ಗದರ್ಶನ ಮಾಡ್ತಾ ಇವತ್ತು ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಲಿಕ್ಕೆ ನನಗೆ ಬೆಂಬಲವಾಗಿ ಸಮಾಜದ, ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಸಹಿತ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೆ ನಿರಂತರವಾಗಿ ಬೆಂಬಲವನ್ನು ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು ಮತ್ತು ಅವರ ಸಹೋದರರಾದಂಥ ಈರಣ್ಣ ಪಟ್ಟಣ ಶೆಟ್ಟಿಯವರು ನಿರಂತರವಾಗಿ ನೀಡ್ತಾ ಇವತ್ತು 58 ವರ್ಷದ ಜನ್ಮದಿನವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ನಾಯಕರು. ಪ್ರತಿನಿತ್ಯ ಏನಾದರೂ ಒಂದು ನೊಂದವರು, ಶೋಷಿತರು ಯಾರೇ ಹೋದ್ರೂ ಸಹಿತ ನನಗೆ ಅಧಿಕಾರ ಇಲ್ಲ, ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಯಾವತ್ತೂ ಕೂಡ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರ ಮಾತುಗಳನ್ನು ನಾವು ಕೇಳಿಲ್ಲ. ಜಿಲ್ಲೆಯ, ನಗರದ ಮತ್ತು ರಾಜ್ಯದ ಜನ ಅತ್ಯಂತ ಅವರನ್ನ ಪ್ರೀತಿ ಪೂರ್ವಕವಾಗಿ ಗೌರವಿತವಾಗಿ ಕಾಣಲಿಕ್ಕೆ ಕಾರಣೀಕರ್ತರಾದಂಥ ಇವತ್ತು ಅವರು ನಿರಂತರವಾಗಿ ಸಾಮಾಜಿಕ ಕಾರ್ಯವನ್ನು ಮಾಡುವಂಥ ಸಂದರ್ಭವನ್ನು ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಇವತ್ತು ಎಷ್ಟೋ ಬಾರಿ ರಾಜಕೀಯದೊಳಗೆ ಹಲವಾರು ಜನ ರಾಜಕೀಯ ಸ್ಥಾನದಲ್ಲಿದ್ದಾಗ ಕೆಲಸ ಮಾಡ್ತಾರೆ, ರಾಜಕೀಯ ಸ್ಥಾನದಿಂದ ಕೆಳಗಿಳಿದಾಗ ಯಾವುದೇ ಕೂಡ ಸೌಲಭ್ಯವನ್ನು ಒದಗಿಸಿಕೊಡುವುದಿಲ್ಲ ಅನ್ನುವಂಥ ವಿಚಾರದೊಳಗಿದ್ದಾಗ ಇವತ್ತು ಸದಾ ಯುವಕರಿಗೆ ಮತ್ತು ನೊಂದವರಿಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಅವರ ಬದುಕನ್ನೇ ಇವತ್ತು ಯಾವಾಗೂ ಬಹಳಷ್ಟು ಜನ ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ, ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ. ಹಾಗಿಲ್ಲ, ಅವರು ಸಚಿವರಿದ್ದಾಗೂ ಹಾಗೆ ಇದ್ದರು, ಶಾಸಕರಾಗಿದ್ದಾಗೂ ಹಾಗೆ ಇದ್ದರು, ಈಗೂ ಹಾಗೆ ಇದ್ದರು. ಅವರು ಹೊರಟ್ರೆ ಜನಸಾಗರ ಯಾಕಿರ್ತಕ್ಕಂತಂದ್ರೆ ಅವರ ಗುಣಗಳು, ಅವರ ಭಾವನೆಗಳು, ಅವ್ರಿಗಿರುವಂಥ ಒಂದು ಶಕ್ತಿ, ಅವರ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳಾದರೂ ಕೂಡ ಲೆಕ್ಕಿಸದೆ ಅವರು ಮನೆಯಲ್ಲಿ ಕುಳಿತು ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಇವತ್ತು ಪ್ರತಿ ವರ್ಷ ಗಜಾನನ ಉತ್ಸವ ಬಂದ್ರೆ ಅಧಿಕಾರದಲ್ಲಿರುವಂಥ ಜನ ಊರು ಬಿಡ್ತಾರೆ, ಪಟ್ಟಿ ಕೊಡ್ಬೇಕಾಗೈತೆ ಅಂತೇಳಿ. ಆದ್ರೆ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಹಾಗಲ್ಲ. ಜಿಲ್ಲೆಯಲ್ಲಿ ಎಷ್ಟು ಗಣಪತಿ ಕೊಂಡಿರ್ತವೆ ಆ ಗಣಪತಿಗೆಲ್ಲ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇವತ್ತು ಹಿಂದೂ ಧರ್ಮದ ರಕ್ಷಕರಾಗಿ ಹಲವಾರು ಕಾರ್ಯಗಳನ್ನ ಮಾಡ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.